ಸ್ಯಾಂಡಲ್ವುಡ್ನ ಡಾಲಿ ಧನಂಜಯ್ ಸದ್ಯಕ್ಕೆ ಪರಭಾಷೆಯಲ್ಲಿ ಬ್ಯುಸಿ ಆಗ್ತಿದ್ದಾರೆ. ತಮ್ಮ 26ನೇ ಸಿನಿಮಾ ಝೀಬ್ರಾದಲ್ಲಿ ಸಿಕ್ಕಾಪಟ್ಟೆ ಪ್ರಶಂಸೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮೊದಲಿಗೆ ಅವರನ್ನು ವೆಲ್ಕಮ್ ಮಾಡೋಣ. ಕಂಗ್ರ್ಯಾಚುಲೇಷನ್ 2 ವಿಚಾರಕ್ಕೆ. ಥ್ಯಾಂಕ್ ಯು. ಮೊದಲ ವಿಚಾರ, ಚಿರಂಜೀವಿ ಅವರನ್ನು ನಿಮ್ಮನ್ನು ತುಂಬ ಹಾಡಿ ಹೊಗಳಿದ್ದಾರೆ. ನಿಮ್ಗೆ ಅನಿಸಿತ್ತ ಆ ಸ್ಟೇಜ್ ಹೆಂಗೆ ಫೀಲ್ ಕೊಡ್ತು ಒಂದು ಕ್ಷಣಕ್ಕೆ ಅಂತ? ಇಲ್ಲ, ಆ್ಯಕ್ಚುಲಿ ಸ್ವಲ್ಪ ಟೆನ್ಷನ್ ಆಗಿದೆ ನಾನು. ಯಾಕಂದರೆ ದೊಡ್ಡವರೆಲ್ಲ ಲೆಜೆಂಡ್ರಿ ಪರ್ಸ್ನಾಲಿಟೀಸ್ ಅಲ್ವಾ. ಸೊ ಹಿರಿಯ ಕಲಾವಿದರು, ಆಮೇಲೆ ಒಂದು ದೊಡ್ಡ ಜರ್ನಿ ಮಾಡಿರುವಂಥ ಮೆಗಾ ಸ್ಟಾರು. ಹಂಗಾಗಿ ಒಂದು ಸ್ವಲ್ಪ ಟೆನ್ಸ್ಡ್ ಇದ್ದೆ. ಬಟ್ ಅವರನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು, ಮಾತಾಡಿಸಿದ್ದು ಎಲ್ಲ. ಅವರು ರಿಸೀವ್ ಮಾಡ್ಕೊಂಡಿದ್ದ ರೀತಿ, ಅವರು ಟ್ರೀಟ್ ಮಾಡಿದ ರೀತಿ ನನಗೆ ಬಹಳ ಇಷ್ಟ ಆಯಿತು. ಆ್ಯಂಡ್ ಅವ್ರ ಪರಿಚಯ ಇದ್ದಿದ್ದು ನನಗೆ ಸಿಪಾಯಿ ಸಿನಿಮಾದ ಮೂಲಕ ಫಸ್ಟು. ಅದ ನಂತರ ಅವ್ರದ್ದು ಮುಠಾ ಮೇಸ್ತ್ರಿಯಿಂದ ಹಿಡಿದು ಬೇರೆ ಬೇರೆ ಸಿನಿಮಾಗಳೆಲ್ಲ. ಹಿಂಗೆ ನಾನು ಮೈಸೂರಿಗೆ ಬಂದಾಗ ನಾನು ಮಾರುತಿ ಟೆಂಟಲ್ಲಿ, ಅಲ್ಲಿಂದ ಮತ್ತು ಇಲ್ಲಿ ಬೆಂಗಳೂರಿಗೆ ಬಂದಾಗ ಹಂಗೆ ಸಿನಿಮಾಗಳನ್ನ ಫಾಲೋ ಮಾಡಿದ್ದೆ ನಾನು. ಹಂಗಾಗಿ ನಮ್ಮ ಸಿಪಾಯಿ ಸಿನಿಮಾದ ಹಾಡಿನ ಸಾಲುಗಳಿಂದನೇ ಶುರು ಮಾಡಿ ಮಾತಾಡಿದೆ ಅಷ್ಟೇ. ಅವ್ರು ಹೇಳ್ತಾರೆ ಮುಂದಿನ ಭವಿಷ್ಯ ನಿಮ್ಮದು ಟಾಲಿವುಡ್ಡಲ್ಲೇ ಮುಂದುವರಿಯುತ್ತೆ ಅಂತೇಳಿ ಒಂದು ಭವಿಷ್ಯ ನೋಡಿದ್ದಾರೆ. ಸೊ ಎಲ್ಲ ಕಡೆ ಅದು ವೈರಲ್ ಕೂಡ ಆಯಿತು. ಮುಂದೆ ಟಾಲಿವುಡ್ಡಲ್ಲೇ ನೆಲೆಯೂರ್ತೀರಾ ಹೆಂಗೆ? ಹಾಗೆಲ್ಲ ಏನಿಲ್ಲ, ಅಲ್ಲೂ ಕೆಲಸ ಮಾಡೋಣ, ಇಲ್ಲೂ ಕೆಲಸ ಮಾಡೋಣ. ನಮ್ಮನೆಯಲ್ಲಿ ಎಲ್ಲೆಲ್ಲಿ ಪ್ರೀತಿಯಿಂದ ರಿಸೀವ್ ಮಾಡ್ಕೊಂಡಿದ್ದಾರೆ ಎಲ್ಲ ಕಡೆ ಕೆಲಸ ಮಾಡಬೇಕು. ಆ್ಯಂಡ್ ಡೆಫಿನೆಟ್ಲಿ ನಾನು ಕನ್ನಡ ಚಿತ್ರರಂಗದವನು, ಎಲ್ಲೋದ್ರೂ ನಾನು ಕನ್ನಡದವನಾಗಿಯೇ ರೆಪ್ರೆಸೆಂಟ್ ಮಾಡೋದಲ್ಲ. ಸೊ ಧನಂಜಯ್ ಅನ್ನೋದಕ್ಕಿಂತ ಡಾಲಿ ಅಂದ್ರೇ ಎಲ್ರಿಗೂ ಇಲ್ಲಿ ಚಿರಪರಿಚಿತ. ಸೊ ಈಗ ಡಾಲಿ ಅಂತ ಕ್ಯಾರೆಕ್ಟ್ರಲ್ಲೇ ನೀವು ಅಲ್ಲಿ ಹೈಲೈಟ್ ಆಗ್ತಾ ಇದ್ದೀರಾ. ಸೊ ಇನ್ನು ಅಲ್ಲಿಯ ಜನರು ಕೂಡ ನಿಮ್ಮನ್ನು ಡಾಲಿ ಅಂತ ರೆಕಗ್ನೈಸ್ ಮಾಡ್ತಾರೆ ಅನಿಸುತ್ತೆ. ಅವರೆಲ್ಲರೂ ನಮ್ಮ ಜಾಲ್ ರೆಡ್ಡಿ ಅಂತಾರೆ. ನಾನು ಎಷ್ಟೊಂದು ಸರಿ ಅನ್ಕೊತೀನಿ, ಎಷ್ಟು ಚೆನ್ನಾಗಿ ನಮ್ಮ ಜಾಲ್ ರೆಡ್ಡಿ ಅಂತಾರಲ್ವ ಅಂತ ಪುಷ್ಪ ಕ್ಯಾರೆಕ್ಟ್ರಿಂದ. ತುಂಬ ಚೆನ್ನಾಗಿ ಅದನ್ನು ಪರ್ಫಾರ್ಮೆನ್ಸ್ ಇಷ್ಟಪಟ್ಟಿದ್ದಾರೆ. ಹಂಗಾಗಿನೇ ಅಲ್ಲಿಂದ ಸಿನಿಮಾಗಳಿಗೆ ಕರಿತಾನೆ ಇರ್ತಾರೆ. ನಾನು ಎಲ್ಲ ಸಿನಿಮಾಗಳನ್ನೂ ಮಾಡೋಕ್ಕಾಗಲ್ಲ. ಸೊ ಒಂದಿಷ್ಟು ಸೆಲೆಕ್ಟೆಡ್ ಸ್ಕ್ರಿಪ್ಟ್ಗಳನ್ನ ಮಾಡ್ತೀನಿ. ಏಕೆಂದರೆ ಅದು ನಾನು ಅಲ್ಲೇನಾದರೂ ಮಾಡಿದ್ರೆ ಅದು ಅಲ್ಲಿ ಏನಾದರೂ ಒಂಚೂರು ಡಿಫ್ರೆನ್ಸ್ ಮಾಡಬೇಕು. ಅದು ನನ್ನನ್ನು ಇನ್ನೂ ಜಾಸ್ತಿ ಜನಕ್ಕೆ ತಲುಪಿಸ್ಬೇಕು, ಅವ್ರು ಇನ್ನೂ ಜಾಸ್ತಿ ಪ್ರೀತಿಸೋ ಹಂಗೆ ಆಗಬೇಕು. ಆ ಥರದ ಪಾತ್ರಗಳು, ಆ ಥರದ ಸಿನಿಮಾಗಳು ಬಂದಾಗ ಮಾಡೋಣ ಅಂತ ತುಂಬ ಸೆಲೆಕ್ಟಿವ್ ಆಗಿ ಇರ್ತೀನಿ ಅಷ್ಟೇ. ಹಾಗಾಗಿನೇ ಪುಷ್ಪ ಆದಮೇಲೆ ಝೀಬ್ರಾ ಮಾಡಿದ್ದು. ಯಾಕೆಂದರೆ ಝೀಬ್ರಾ ಸಬ್ಜೆಕ್ಟ್ ವೈಸ್ ಸಖತ್ತಾಗಿದೆ. ಅಂದರೆ ರೈಟಿಂಗು ಮಜಾ ಇದೆ. ಆ್ಯಂಡ್ ಸಿನಿಮಾದಲ್ಲಿರೋದು ಪ್ರತಿಯೊಂದರೂ ನಮಗೆ ಹೊಸದು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್. ಅಂದರೆ ನಾವು ಎಷ್ಟು ಸರಿ ಬ್ಯಾಂಕ್ಗೆ ಎಲ್ಲ ಹೋಗಿ ಬಂದಿರ್ತೀವಿ, ಟ್ರಾನ್ಸಾಕ್ಷನ್ಸ್ ಮಾಡ್ತಾಯಿರ್ತೀವಿ, ಎಲ್ಲ ಮಾಡ್ತಾಯಿರ್ತೀವಿ. ಬಟ್ ಹಿಂಗೆಲ್ಲ ಸಾಧ್ಯನಾ ಬ್ಯಾಂಕ್ ಒಳಗಡೆ? ಅದು ಇಷ್ಟೆಲ್ಲ ಟೆಕ್ನಾಲಜಿ ಇದೆ, ಇದ್ರ ಮಧ್ಯೆ ಹಿಂಗೆಲ್ಲ ಮಾಡೋಕ್ಕೆ ಸಾಧ್ಯನಾ ಅಂತ ಅನ್ನೋಂಥ ಎಲಿಮೆಂಟ್ಸು ಸಿನಿಮಾದಲ್ಲಿರೋದು. ಆ್ಯಂಡ್ ಪ್ರತಿ ಪಾತ್ರನೂ ಸಖತ್ತಾಗಿ ಎಂಟರ್ಟೈನ್ ಮಾಡುತ್ತೆ. ಜೊತೆಗೆ ಕನ್ನಡಕ್ಕೆ ನಮ್ಮ ಡೇರ್ಡೆವಿಲ್ ಮುಸ್ತಫಾ ಟೀಮ್, ಶಶಾಂಕನ್ ಟೀಮೇ ಕನ್ನಡಕ್ಕೆ ಡಬ್ ಮಾಡಿರೋದು. ಹಾಗಾಗಿ ನಾನು ಯೂಟ್ಯೂಬಲ್ಲೂ ಕನ್ನಡ ಟ್ರೇಲರ್ ಇದರಲ್ಲಿ ಕಮೆಂಟ್ಸ್ ನೋಡಿದೆ, ಕನ್ನಡ ಸಿನಿಮಾನ ತೆಲುಗು ಸಿನಿಮಾನ ಗೊತ್ತಾಗ್ತಿಲ್ಲ ಅಂತ. ಅಷ್ಟು ಚೆನ್ನಾಗಿ ಕನ್ನಡಕ್ಕೆ ಡಬ್ ಮಾಡಿದ್ದೀವಿ. ಸೊ ಕನ್ನಡದಲ್ಲೂ ಕೂಡ ಕನ್ನಡ ವರ್ಷನ್ ಕೂಡ ರಿಲೀಸ್ ಮಾಡ್ತಾಯಿದ್ದೀವಿ. ಸರ್, ಒಂದು ಕಡೆ 15ಕ್ಕೆ ಶಿವಣ್ಣನ ಸಿನಿಮಾ, 22ಕ್ಕೆ ನಿಮ್ಮ ಸಿನಿಮಾ. ಶಿವಣ್ಣನಿಗೆ ಕಾಂಪಿಟೇಷನ್ನಾ? ಶಿವಣ್ಣಂಗೆ ಎಲ್ಲಿ ಕಾಂಪಿಟೇಷನ್? ಶಿವಣ್ಣ ಆಲ್ವೇಸ್ ಸೆಲೆಬ್ರೇಟ್ ಶಿವಣ್ಣ. ನಾಳೆ ಬೈರತಿರಣಗಲ್ ಬೆಳಗ್ಗೆ 6 ಗಂಟೆ ಶೋಗೆ ಈ ಕಾಸ್ಟ್ಯೂಮ್ ಟ್ರಯಲ್ ಮಾಡಿದೆ. ಬೈರತಿರಣಗಲ್ ಗೆಟಪ್ಪಲ್ಲಿ ನಾವು ಪ್ರೀ ರಿಲೀಸ್ ಇವೆಂಟಲ್ಲಿ ನಾವು ಹೇಳಿದ್ವಿ, ಅಭಿಮಾನಿಗಳಾಗಿ ಎಲ್ಲರೂ ಬೆಳಗ್ಗೆ ಫ್ಯಾನ್ ಶೋಗೆ ಬೈರತಿರಣಗಲ್ ಗೆಟಪ್ಪಲ್ಲಿ ಹೋಗಿ ನೋಡ್ತಾ ಇದ್ದೀವಿ. ಸರ್, ಈಗ ಒಂದು ಟ್ರೆಂಡ್ ಇದೆ, ಕೇವಲ ಕನ್ನಡ ಅಂತಲ್ಲ, ಮಾಲಿವುಡ್ ಆಗಿರ್ಬೋದು ಅಥವಾ ಬಾಲಿವುಡ್ ಫೇಮಸ್ ಆ್ಯಕ್ಟರ್ಗಳು ಬೇರೆ ಬೇರೆ ಅವರ ಭಾಷೆ ಬಿಟ್ಟು ಬೇರೆ ಭಾಷೆಯಲ್ಲಿ ಆ್ಯಕ್ಟ್ ಮಾಡಿ ಹೆಸರು ಮಾಡ್ತಾರೆ. ನಮಗೆ ಗಮನಿಸ್ಬೋದು ಈ ಹಿಂದೆ ಸಾಕಷ್ಟು ಅಂಥ ಒಂದು ಲಿಮಿಟೆಡ್ ಆರ್ಟಿಸ್ಟ್ಗಳು ಬೇರೆ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ. ಆ ಕೆಟಗರಿಗೆ ನೀವು ಜಾಯಿನ್ ಆಗ್ತೀರಾ ಕನ್ನಡದಿಂದ? ನನಗೇನು ಪ್ರೀತಿಯಿಂದ ಎಲ್ಲಿ ಕರೆದ್ರೂ ಹೋಗಿ ಕೆಲಸ ಮಾಡ್ತೀನಿ. ಅಂದರೆ ಆ ಗೌರವ ಇರಬೇಕು, ಆ ಪ್ರೀತಿ ಇರಬೇಕು. ಡೆಫಿನೆಟ್ಲಿ ಕೆಲಸ ಮಾಡ್ತೀನಿ. ಡೈರೆಕ್ಟರ್ ಸ್ಪೆಷಲ್ ಅನ್ನುವಂಥ ಒಂದು ಸಿನಿಮಾದಿಂದ ನೀವು ಏನೆಲ್ಲ ಕಲ್ತ್ರಿ, ದುಡ್ಡಿನ ವ್ಯಾಲ್ಯೂ ಏನು ಅನ್ನೋದನ್ನು ನೀವು ಅವತ್ತು ಹೇಳ್ಕೊಂಡಿದ್ರಿ. ಆ ದುಡ್ಡು ಅಂದರೆ ಹೆಂಗೆ ಇರುತ್ತೆ ಲೈಫಲ್ಲಿ ಅನ್ನೋದು ನಿಮ್ಗೆ ಅವಾಗ ಗೊತ್ತಿತ್ತು. ಆ ಕ್ಷಣಗಳನ್ನು ಕೆಲವೊಂದು ಇನ್ಸಿಡೆಂಟ್ಗಳಲ್ಲಿ ಹೇಳ್ಕೊಂಡಿದ್ದೀರಾ. ಬಟ್ ದುಡ್ಡನ್ನೇ ಇಟ್ಕೊಂಡು ಇವತ್ತೊಂದು ಸಿನಿಮಾ ಮಾಡಿದ್ದೀರಾ. ಇವತ್ತೇನು ಅನಿಸುತ್ತೆ ಆ ದುಡ್ಡಿನ ವ್ಯಾಲ್ಯೂ, ಆ ದುಡ್ಡಿಗೆ ಹೇಳಿದಂಥ ಒಂದು ಡೈಲಾಗ್ ನಿಮಗೆ ಏನು ಫೀಲ್ ಕೊಡ್ತು ಅಂತ? ದುಡ್ಡು ತುಂಬ ಇಂಪಾರ್ಟೆಂಟ್ ಅಲ್ವಾ ನಿಮಗೆ? ಈ ಜೇಬಲ್ಲಿ ದುಡ್ಡಿದ್ರೇ ಒಂದು ಕಾನ್ಫಿಡೆನ್ಸ್ ಇರೋದು, ಆರಾಮಾಗಿ ಇರೋಕ್ಕೆ ಸಾಧ್ಯ. ಸಾಲ ಇದ್ದಾಗ ಎಷ್ಟು ಟೆನ್ಷನ್ ಇರುತ್ತೆ ನೋಡಿ. ಯಾರಾದರೂ ನಮ್ಮ ಕಡೆ ಬೆರಳು ತೋರಿಸ್ಬಿಟ್ಟು ತೋರಿಸ್ತಾರಲ್ಲ, ಅಥವಾ ಇನ್ಯಾರ ಹತ್ರ ಹೇಳ್ತಾರಲ್ವ, ದುಡ್ಡು ಇಸ್ಕೊಂಡು ಬಿಡಿ ಮಗ, ಫೋನ್ ಎತ್ತಾಯಿಲ್ಲ, ದುಡ್ಡು ಇಸ್ಕೊಂಡು ಕೊಡ್ತಾನೇ ಇಲ್ಲ ಅಂತ. ಅದು
ಐ ಡೋಂಟ್ ನೋ ಯಾರಿಗೆ ಎಷ್ಟರ ಮಟ್ಟಿಗೆ ಏನು ಅನ್ಸುತ್ತೋ ಬಿಡುತ್ತೋ. ನನಗಂತೂ ಅದು ಭಾಳ ಹಿಂಸೆ. ಯಾರ ಹತ್ರ ಏನಾದ್ರು ಇಸ್ಕೊಂಬಿಟ್ಟಿದ್ರೆ ಇವೆಲ್ಲ ದುಡ್ಡು ಭಾಳ ಇಂಪಾರ್ಟೆಂಟ್. ಹಂಗನ್ಬಿಟ್ಟು ದುಡ್ಡಿನಿಂದನೇ ಓಡಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಸಂಪಾದನೆ ಮಾಡಬೇಕು. ನನಗೆ ದುಡ್ಡಿಂದು ಬೆಲೆ ಗೊತ್ತಾಗಿದೆ ಆ್ಯಕ್ಚುಲಿ ಫಸ್ಟು ಕೋವಿಡಲ್ಲಿ. ಎಲ್ಲ ಈ ನಮ್ಮ ಬಡವರಸ್ಗಳು ಶೂಟ್ಗೆ ಅದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ಟು ಸಡನ್ನಾಗಿ 3 ತಿಂಗಳು ಲಾಕ್ಡೌನ್ ಆಗೋಯ್ತಲ್ಲ, ಆವಾಗ ಗೊತ್ತಾಗಿದ್ದು ದುಡ್ಡಿನ ಬೆಲೆ. ಅಲ್ಲಿವರೆಗೂ ಏನು ಯಾರು ಪೇಮೆಂಟ್ ಕೊಡಲಿಲ್ಲ ಅಂದರೆ ಎಲ್ಲ ತಲೆ ಕೆಡಿಸ್ಕೊತಾ ಇರಲಿಲ್ಲ, ದುಡಿಯೋಣ ಬಿಡಿ ನೆಕ್ಸ್ಟ್ ನೋಡೋಣ ಅಂತ. ಈ ಆ ಥರದ ತೊಂದರೆಯಲ್ಲಿ ಸಿಗಾಕೊಂಡಾಗ, ನಮ್ಮವರೇ ತೊಂದರೆಗೆ ಸಿಗಾಕೊಂಡಾಗ್ಲೂ ಅವ್ರಿಗೊಂದು ಸಣ್ಣ ಹೆಲ್ಪ್ ಮಾಡೋಕ್ಕಾಗದಿರೋ ಪರಿಸ್ಥಿತಿಗೆ ಬಂದ್ಬಿಡೋದಿದೆಯಲ್ಲ, ಆ ಥರದ್ದೆಲ್ಲ ತಂದಿಟ್ಕೋಬಾರ್ದು. ಯಾವತ್ತು ಹಣ ತುಂಬ ಇಂಪಾರ್ಟೆಂಟು. ಅದನ್ನು ತುಂಬ ಹುಷಾರಾಗಿ ಕಾಪಾಡ್ಕೋಬೇಕು. ದುಡ್ದಿರೋದನ್ನು ಹುಷಾರಾಗಿ ಇನ್ವೆಸ್ಟ್ ಮಾಡಬೇಕು, ಹುಷಾರಾಗಿ ಸೇವ್ ಮಾಡಬೇಕು. ಆಮೇಲೆ ತುಂಬ ನಂಬಿ ಮೋಸ ಹೋಗ್ಬಿಡ್ತೀವಿ. ಭಾಳ ಹುಷಾರಾಗಿರಬೇಕು ಹಣ ಅಂತ ಬಂದಾಗ. ಸಂಬಂಧಗಳು ಎಷ್ಟು ಇಂಪಾರ್ಟೆಂಟು, ದುಡ್ಡು ಅಷ್ಟೇ ಇಂಪಾರ್ಟೆಂಟ್. ಕೆಲವೊಂದು ಸರಿ ಸಂಬಂಧಗಳು ಹಾಳಾಗೋಗ್ಬಿಡ್ತವೆ ದುಡ್ಡಿಂದ ಎಲ್ಲ. ಐ ಥಿಂಕ್ ವಿ ಶುಡ್ ಬಿ ದುಡ್ಡನ್ನು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಬೇಕು. ಇಲ್ಲಾಂದರೆ ಭಾಳ ತೊಂದರೆಗೆ ಸಿಗಾಕೊಂಡ್ಬಿಡ್ತೀವಿ. ಸೊ ಝೀಬ್ರಾ ಈಸ್ ಆಲ್ ಅಬೌಟ್ ಮನಿ. ದುಡ್ಡಿನ ಬಗ್ಗೆನೇ ಸಿನಿಮಾ ಅದು. ಅಂದರೆ ಒಬ್ಬ ಮಿಡಲ್ ಕ್ಲಾಸ್, ಒಬ್ಬ ಬ್ಯಾಂಕರು ಆ ಥರದ್ದೊಂದು ತೊಂದರೆಗೆ ಸಿಗಾಕೊಂಬಿಟ್ರೆ ಹೆಂಗಿರುತ್ತೆ ಅವನ ಪರಿಸ್ಥಿತಿ, ಹೆಂಗೆ ಅದರಿಂದ ಆಚೆ ಬರ್ಬೋದು, ಏನೇನೆಲ್ಲ ಮಾಡ್ಬೋದು ಬ್ಯಾಂಕ್ ಒಳಗಡೆ, ನಮ್ಮ ದುಡ್ಡುಗಳು ಇಟ್ಕೊಂಡು ಏನೇನೆಲ್ಲ ಮಾಡ್ಬೋದು, ಅದೆಲ್ಲ ಸಖತ್ ಮಜವಾಗಿ ಹೇಳಿದ್ದಾರೆ. ಸರ್, ಇವಾಗ ದುಡ್ಡಿನ ವಿಚಾರ ಹೇಳಕ್ಕೆ ಹೋಗಿರೋದ್ರಿಂದ ನೀವೇ ಒಂದು ಸ್ವಲ್ಪ ವಿಲನ್ ಶೇಡ್ ಕಾಣಿಸ್ತಿದೆ. ವಿಲನ್ನ ಹೀರೋನ ನೀವು ಸಿನಿಮಾ ನೋಡಿ ಆ್ಯಕ್ಚುಲಿ ಸಿನಿಮಾದಲ್ಲಿ ಎಲ್ಲರೂ ಗ್ರೇ ಕ್ಯಾರೆಕ್ಟರ್. ಝೀಬ್ರಾ ಅಂದ್ರೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ. ಸೊ ಸಿಸ್ಟಮಲ್ಲಿ ಬ್ಲ್ಯಾಕು ವೈಟು ಎಲ್ಲ ಇದ್ದೇ ಇರುತ್ತೆ. ಸಿಸ್ಟಮ್ ರನ್ ಆಗೋದೇ ಹಂಗೆ, ಸಿಸ್ಟಮ್ ಬ್ಯಾಲೆನ್ಸ್ ಆಗಿರೋದು ಹಂಗೆ. ಸೊ ಅದಕ್ಕೇ ಝೀಬ್ರಾ ಅಂತ ಇಟ್ಟಿರೋದು. ಆ್ಯಂಡ್ ಲಕ್ ಫೇವರ್ಸ್ ದ ಬ್ರೇವ್ ಅಂತ ಇಟ್ಟಿರೋದು ಸಿನಿಮಾದಲ್ಲಿ. ಬ್ರೇವ್ ಅಟೆಂಪ್ಟ್ಗಳು ಇದ್ದಾಗ ಐ ಥಿಂಕ್ ಅದೃಷ್ಟ ಕೂಡ ಕೈ ಹಿಡಿಯುತ್ತೆ ಅಂತ. ತುಂಬ ಚೆನ್ನಾಗಿದೆ. ವೆರಿ ಇಂಟೆಲಿಜೆಂಟ್ ರೈಟಿಂಗ್. ನಾನು ಎಷ್ಟೊಂದು ಸರಿ ಈ ಟ್ರಾನ್ಸಾಕ್ಷನ್ಸು ಇದೆಲ್ಲದ್ರ ಬಗ್ಗೆ ಹೇಳಿದಾರಲ್ಲ, ಇದು ಕಾಮನ್ ಮ್ಯಾನ್ಗೆ ಅರ್ಥ ಆಗುತ್ತಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಎಲ್ಲರೂ ದಿನ ಟ್ರಾನ್ಸಾಕ್ಷನ್ಸ್ ಮಾಡ್ತೀವಲ್ಲ, ಡೆಫಿನೆಟ್ಲಿ ಎಲ್ರಿಗೂ ಅರ್ಥ ಆಗುತ್ತೆ. ಅದನ್ನು ಅಷ್ಟು ಚೆನ್ನಾಗಿ ಅರ್ಥ ಆಗಂಗೆ ಹೇಳಿದ್ದಾರೆ ನಿರ್ದೇಶಕರು. ಸರ್, ನೀವು ಆ ಟ್ಯಾಗ್ ಲೈನನ್ನು ಹೇಳಿದ್ರಲ್ಲ, ಅದೇ ಇವತ್ತು ನಿಮ್ಮ ಕೈ ಹಿಡಿದಿರೋದಾ ಹೇಗೆ? ಡೆಫಿನೆಟ್ಲಿ ಎಲ್ಲ ಬ್ರೇವ್ ಅಟೆಂಪ್ಟ್ಗಳೇ ಅಲ್ವಾ. ನೀವು ಈಗ ನಮಗೆಲ್ಲ ಈ ಇಂಡಸ್ಟ್ರಿಗೆ ಬರಬೇಕು ಅಂತ ಡಿಸೈಡ್ ಮಾಡಿ ಕೆಲಸ ಎಲ್ಲ ಬಿಟ್ಟು ಬಂದಾಗ ಅಕಸ್ಮಾತ್ ಇಲ್ಲಿ ವರ್ಕ್ ಆಗಲಿಲ್ಲ ಅಂದರೆ ವಾಪಸ್ಸು ಏನು, ದೇರ್ ಇಸ್ ನೋ ಅದರ್ ಸೋರ್ಸ್ ಅಲ್ಲ ದುಡ್ಡಿಗೆ. ನಾವು ಇಲ್ಲೇ ಏನಾದ್ರು ಮಾಡಿ ಗೆಲ್ಲೇಬೇಕಿತ್ತಲ್ವ. ಸೊ ಅವೆಲ್ಲ ಬ್ರೇವ್ ಅಟೆಂಪ್ಟೇ. ಒಂದೊಳ್ಳೆ ಕೆಲಸ ಬಿಟ್ಟು ಬಂದಿದ್ದು ಬ್ರೇವ್ ಅಟೆಂಪ್ಟೇ. ಆ್ಯಂಡ್ ನೆಗೆಟಿವ್ ರೋಲಿಗೆ ಶಿಫ್ಟ್ ಆಗಿದ್ದಿರಲಿ ಅಥವಾ ಎಲ್ಲವನ್ನೂ ರಿಸ್ಕ್ ಮಾಡಿಕೊಂಡು ಬಡವರಸ್ಗಳು ಹೆಡ್ಬುಷ್ ಥರದ ಪ್ರೊಡಕ್ಷನ್ ಇರಲಿ, ಅಥವಾ ಈಗಲೂ ಆಫ್ಟರ್ ಟಗರುಪಲ್ಲಿ ವಿದ್ಯಾಪತಿ ಪ್ರೊಡ್ಯೂಸ್ ಮಾಡಿದ್ದೀನಲ್ವ, ಜಯಸಿದ ಯೂನಿವರ್ಸಿಟಿಯಿಂದ ಒಂದು ಪ್ರೊಡಕ್ಷನ್ ನಡೀತಾ ಇದೆ. ಹೇಳ್ತಿರೋದು ಅವೆಲ್ಲವೂ ಬ್ರೇವ್ ಅಟೆಂಪ್ಟ್ಸ್ ತಾನೆ. ಇವಾಗ ನಾನು ಅದೇ ದುಡ್ಡನ್ನು ಇಟ್ಕೊಂಡು ನಾನು ಬೇರೆ ಏನೋ ಮಾಡ್ಬೋದು. ಪ್ರೊಡಕ್ಷನ್ ಇಟ್ ಸೆಲ್ಫ್ ಇಸ್ ಎ ಬ್ರೇವ್ ಅಟೆಂಪ್ಟ್. ಸಿನಿಮಾಗೆ ದುಡ್ಡು ಹಾಕಿ ದುಡ್ಡು ತೆಗೆಯೋದಿದೆಯಲ್ಲ, ಅದಕ್ಕಿಂತ ಬ್ರೇವ್ ಅಟೆಂಪ್ಟ್ ಏನಿದೆ ಇಲ್ಲ. ಹಂಗೆ ಅಂದರೆ ಅಟೆಂಪ್ಟ್ಸ್ಗಳನ್ನ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಕೆಲಸ ಮತ್ತು ಅದೃಷ್ಟ ಕೈ ಹಿಡಿತ. ಈಗ ಪ್ರೊಡಕ್ಷನಿಗೆ ಕೈ ಹಾಕಿದ್ದೀರಾ, ಹೀರೋ ಆಗಿ ಕಾಣಿಸ್ಕೊಂಡಿದ್ದೀರಾ, ವಿಲನ್ ಆಗಿ ಕಾಣಿಸ್ಕೊಂಡಿದ್ದೀರಾ. ನಿರ್ದೇಶಕನಾಗಿ ಆಗಬೇಕನ್ನೋ ಏನಾದರೂ ಕನಸಿದೆಯಾ? ನಿರ್ದೇಶನ ಅದು ಭಾಳ ದೊಡ್ಡ ಕೆಲಸ, ಭಾಳ ಬೇರೆ ಕೆಲಸ. ಅದು ಒಂದೇ ಒಂದು ಸಿನಿಮಾ ಮಾಡಬೇಕು ಅನ್ನೋದಿದೆ. ಅದು ಮೋಸ್ಟ್ಲಿ ನಾನು ಮಾಡ್ಕೋತೀನೋ ಇಲ್ವೋ ಗೊತ್ತಿಲ್ಲ. ಬರೀ ನಿರ್ದೇಶಕವಾಗಿ ಒಂದು ಸಿನಿಮಾ ಮಾಡಬೇಕು ಅನ್ನೋದಿದೆ. ಬಿಟ್ಟರೆ ನಮಗೆ ಇವಾಗ ನನ್ನ ಸಿನಿಮಾಗಳನ್ನ ಹೆಂಗೆ ನೋಡೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಆ ಥರದ ಸಿನಿಮಾಗಳೆಲ್ಲ ನನಗೆ ಡೈರೆಕ್ಷನ್ ಮಾಡೋಕ್ಕೆ ಬರಲ್ಲ. ಒಬ್ಬ ಕಲಾವಿದ, ನಂಗೆ ಒಳ್ಳೆ ನಿರ್ದೇಶಕರುಗಳು ಬೇಕು. ಹಂಗಾಗಿ ಒಳ್ಳೊಳ್ಳೆ ನಿರ್ದೇಶಕರುಗಳು ಸಿಕ್ಕಾಗ ಕೆಲಸ ಮಾಡ್ಕೊಂಡು ಹೋಗೋದು. ಕತೆ ರೆಡಿ ಇದೆಯಾ? ನಿಮ್ಮ ನಿರ್ದೇಶನದ ಕತೆ ರೆಡಿ ಇದೆಯಾ? ರೆಡಿ ಇದೆ. ಸೊ ಇದೆಲ್ಲವನ್ನು ಬಿಟ್ಟು ಸದ್ಯಕ್ಕೆ ಅಭಿಮಾನಿಗಳಲ್ಲಿರುವಂಥ ಕ್ಯೂರಿಯಾಸಿಟಿ ನಿಮ್ಮ ಮದುವೆ ಬಗ್ಗೆ. ಸೊ ಅದಕ್ಕೆ ಆವಾಗಲೇ 2 ಕಂಗ್ರ್ಯಾಚುಲೇಷನ್ ಹೇಳಿದೆ. ಒಂದು ಚಿರಂಜೀವಿ ಅವ್ರದ್ದು, ಒಂದು ಮದುವೆ ಫಿಕ್ಸ್ ಆಗಿರೋದಕ್ಕೆ. ಸೊ ಧನ್ಯ ಮತ್ತು ಜಾಲಿ ಇಬ್ಬರು ಕೂಡ ಡಿ ಒಟ್ಟಿಗೆ ಯಾವಾಗ ಕಾಣಿಸ್ಕೋತೀರಾ? ಅಂದರೆ ಪ್ರೇಕ್ಷಕರ ಎದುರು, ಒಂದಿಷ್ಟು ಅಭಿಮಾನಿಗಳೆದುರು ಯಾವಾಗ ಒಟ್ಟಿಗೆ ಕಾಣಿಸ್ಕೋತೀರಾ ಅಂತ? ಏನು ಮದುವೆ ಕರೆಯೋಕ್ಕೆ ಬರಲೇಬೇಕಲ್ಲ, ಕರ್ಕೊಂಬರ್ತೀನಿ ರೀ. ಆವಾಗಲೇ ಎಲ್ಲ ಡೀಟೇಲಾಗಿ ಕೇಳಿಬಿಟ್ರು ಅಂತೆ. ಏನಿಲ್ಲ, ನಮ್ಮ ಥರನೇ ಒಂದು ಮಿಡ್ಲ್ ಕ್ಲಾಸ್ ಹುಡುಗಿ, ಟೀಚರ್ಸ್, ಅವ್ರ ತಂದೆ ತಾಯಿನೂ, ಅವ್ರ ಮಗಳು ಕಷ್ಟಪಟ್ಟು ಓದಿ ಡಾಕ್ಟ್ರ್ ಆಗಿದ್ದಾಳೆ. ಥಾಟ್ ಪ್ರೋಸೆಸ್ ಎಲ್ಲದು ನನಗೆ ತುಂಬ ಇಷ್ಟ ಆಯಿತು. ಸೊ
ಒಂದೇ ಥರ ಯೋಚನೆ ಮಾಡ್ತೀನಿ. ಹಾಗಾಗಿ ಜೊತೆಗೆ ಜರ್ನಿ ಶುರು ಮಾಡಿದ್ವಿ. ಲವ್ ಮ್ಯಾರೇಜಾ ಸರ್, ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜನೇ. ಓಕೆ, ನೀವೇ ಹೇಳಿದ್ರಿ ಒಟ್ಟಿಗೆ ಕರ್ಕೊಂಡು. ಇವ್ರ ಜೊತೆ ಎಲ್ಲ ಸಡನ್ನಾಗಿ ಹೆಂಗೆ ಜರ್ನಿ ಮಾಡೋದು ಭಾಳ ಕಷ್ಟ. ಸೊ ಹಂಗಾಗಿನೇ ಎಷ್ಟು ವರ್ಷದ ಗುರುತು ಪರಿಚಯ ಸರ್? ತುಂಬ ಅದು ಹೇಳ್ತೀನಿ ಡೀಟೇಲ್ಸ್, ಒಂಚೂರು ಕ್ಯೂರಿಯಾಸಿಟಿ ಇರಲಿ. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಸದ್ಯಕ್ಕೆ ಝೀಬ್ರಾ ರಿಲೀಸ್ಗೆ ರೆಡಿ ಆಗಿದೆ. ಮತ್ತೊಮ್ಮೆ ಪ್ರೇಕ್ಷಕರು ನಿಮ್ಮನ್ನು ನೆಚ್ಕೊಳ್ಳಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. November 22 ಝೀಬ್ರಾ ಥಿಯೇಟ್ರಲ್ಲಿ ಹೋಗಿ ನೋಡಿ. ನಿಮಗೆ ಕನ್ನಡ ಸಿನಿಮಾ ಅನ್ನೋ ಅಷ್ಟೇ ಚೆನ್ನಾಗಿ ಕನ್ನಡಕ್ಕೂ ಡಬ್ ಮಾಡಿದ್ದೀವಿ. ಕನ್ನಡ ವರ್ಷನೋ ತೆಲುಗು ವರ್ಷನೋ ಎರಡೂ ರಿಲೀಸ್ ಆಗುತ್ತೆ, ಎರಡರಲ್ಲೂ ನೋಡಿ. ಓಕೆ, ಥ್ಯಾಂಕ್ ಯು. ಸೊ ಡಾಲಿ ಧನಂಜಯ ಅವರು ತುಂಬ ದಿವಸಗಳ ನಂತರ ಪವರ್ ಟಿವಿ ಅವರಿಗೆ ಸಿಕ್ಕಿದ್ದಾರೆ, ಮಾತಾಡಿದ್ದಾರೆ. ಸೊ ಅವರ ಜೀವನದ ಜೊತೆಗೆ ಝೀಬ್ರಾ ಸಿನಿಮಾದ ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.